ಡಿಸೆಂಬರ್ 21ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾ ಶಾಖೆಯ ವತಿಯಿಂದ ರೈತ ಹೋರಾಟಗಾರರಾದ ದಿವಂಗತ ಎನ್.ಡಿ. ಸುಂದರೇಶ್ ಅವರ ನೆನಪಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ಎನ್.ಕೆ. ಮಂಜುನಾಥ ಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 21ನೇ ತಾರೀಕು ನಾಡಿದ್ದು ಎನ್.ಡಿ. ಸುಂದರೇಶ್ ಅವರ ನೆನಪಿನ ದಿವಸ ಆಚರಣೆ ಮಾಡ್ತಾಯಿದ್ದೆ. ಶಿವಮೊಗ್ಗ ಜಿಲ್ಲೆಯ ಇಂದ ಕರ್ನಾಟಕ ರಾಜ್ಯ ಸಂಘ ಮತ್ತು ಹಸಿರು ಸೇನೆ ಹುಟ್ಟಾಕಿದ ನಮ್ಮ ನೆಚ್ಚಿನ ನಾಯಕ, ಕಣ್ಮಣಿ, ಅಪ್ರತಿಮ ಹೋರಾಟಗಾರರಾಗಿರ್ತಕ್ಕಂಥ ಎನ್.ಡಿ. ಸುಂದರೇಶ್ ಅವರ ನೆನೆಸ್ಕೊಳ್ಳೋದು ನಿಮ್ಮೆಲ್ಲರ ಭಾಗ್ಯ. ಮಾಧ್ಯಮ ಸ್ನೇಹಿತರು ಸಹಿತ ಇಂದ ಚಳುವಳಿಗೆ ಇಡೀ ಕರ್ನಾಟಕದಲ್ಲಿ ಚಳುವಳಿ ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಜಿಲ್ಲೆಯ ಸ್ನೇಹಿತರು ಕೂಡ, ಮಾಧ್ಯಮ ಸ್ನೇಹಿತರು ಕೂಡ ಕಾರಣರಾಗಿದ್ದಾರೆ. ಅವರನ್ನು ನೆನಪು ಮಾಡೋದ್ರ ಮುಖಾಂತರ ಇವತ್ತಿನ ಸರ್ಕಾರ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ಬರಗಾಲದಲ್ಲಿ ವಿಚಾರ ಇರ್ಬೋದು, ನಮಗೆ ಆಗಿರ್ತಕ್ಕಂಥ ಹಾನಿಗೆ 2,000 ರೂಪಾಯಿ ಪರಿಹಾರ ಹಾಕ್ತಕ್ಕಂಥ ಒಂದು ಭಿಕ್ಷುಕರಿಗೆ ಹಾಕಿದಂಗೆ ಇವತ್ತು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ವಿದ್ಯುತ್ ಸಮಸ್ಯೆ ಕೂಡ ಬಿಗಡಾಯಿಸ್ತಾ ಇದೆ. ಖಾಸಗೀಕರಣ ಮಾಡಿ ರೈತರೇ ಲೈನನ್ನು ಹೇಳ್ಕೊಳ್ಬೇಕು, TC ಹಾಕ್ಕೊಳ್ಬೇಕು, 2 ಲಕ್ಷ ರೂಪಾಯಿವರೆಗೂ ಹೆಚ್ಚಿನ ಖರ್ಚು ಬರೆಸೋಂಥ ಒಂದು ವ್ಯವಸ್ಥೆಯ ಕಾಯ್ದೆಯನ್ನು ರೂಪಿಸಿ ರೈತರ ಜೀವನಕ್ಕೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಮತ್ತು ಚುನಾವಣೆ ಪೂರ್ವದಲ್ಲಿ 3 ಕೃಷಿ ಕಾಯ್ದೆ, ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತೇಳಿ ದೆಹಲಿಯಿಂದ ಬಂದ ಕಾಂಗ್ರೆಸ್ ನಾಯಕರು ಆದಿಯಾಗಿ ಸ್ಪಷ್ಟನೆ ನೀಡಿದರು. ತಮಗೂ ಕೂಡ ಈ ವಿಷಯ ಗೊತ್ತು. ಆದರೆ ಇವತ್ತು ಸರ್ಕಾರ ಏನು ಕಾರ್ಪೊರೇಟ್ ಸವಲತ್ತುಗಳನ್ನು ಹೆಚ್ಚಿಗೆ ಮಾಡಬೇಕು, ಅದನ್ನು ಸ್ಪೀಡ್ ಜಾಸ್ತಿ ಮಾಡಿದವೆ ಹೊರತು ರೈತರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದು ಇನ್ನು ಚರ್ಚೆ ಮಾಡ್ತೀವಿ ನಿರ್ಲಕ್ಷ್ಯತನ ತೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೂ ಕೂಡ ಏನು ಹಿಂದೆ BJP ಸರ್ಕಾರ ಕೃಷಿ ಕಾಯ್ದೆ ವಾಪಸ್ ಪಡಿತೀವಿ ಅಂತೇಳಿ ರಾಜ್ಯ ಸರ್ಕಾರ ಪಡೀಲಿಲ್ಲ. ಅವಾಗೇನು ಕಳೆದ ಬಾರಿ ಚುನಾವಣೆಯಲ್ಲಿ ಯಾವ ಉತ್ತರವನ್ನು BJP ಕೊಟ್ಟಿವೋ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದವರೆ ಅದೇ ಉತ್ತರನೇ ಇವತ್ತು ನಾವು ರೈತ ಸಂಘ ಕೊಡಂಥ ಕರೆನ ಕೊಡ್ತಕ್ಕಂಥ ಬಗ್ಗೆ ಚರ್ಚೆ ಕೂಡ ಮಾಡ್ತೇವೆ. 21ನೇ ತಾರೀಕು ಸುಂದರೇಶ್ ಅವರ ನೆನಪಿನ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ನಡೀತದೆ. 2 ಗಂಟೆ ನಂತರ ರಾಜ್ಯದ ಪದಾಧಿಕಾರಿಗಳ ಸಭೆ ಇದೆ. ಸುಂದರೇಶ್ ಅವರ ನೆನಪಿನ ದಿವಸದ ಅಂಗವಾಗಿ ಒಂದು ಹೋರಾಟವನ್ನು ಮುಂದಿನ ಕಾರ್ಯಕ್ರಮವಾಗಿ ಕೈಗೆತ್ತಿಕೊಳ್ಳೋದಕ್ಕೆ ನಾವೆಲ್ಲ ಸಿದ್ಧತೆ ನಡೆಸ್ಕೊಂಡಿದ್ದೀವಿ. ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಕರೋಕೆ ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಸಂಘದ ನಿರ್ದೇಶಕರು ಹಾಗೂ ಕಾರ್ಯಕ್ರಮದ ಸಂಚಾಲಕರಾದ ರಾಮಚಂದ್ರ ಗುಣಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕನ್ನಡ ಕರೋಕೆ ಚಲನಚಿತ್ರ ಗೀತೆಗಳ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಈಗ ಅದರ ಮುಂದುವರೆದ ಭಾಗವಾಗಿ ಈ ನಿಟ್ಟಿನಲ್ಲಿ ನಮಗೆ ಜಿಲ್ಲೆಯಾದ್ಯಂತ ಮತ್ತು ಪಕ್ಕದ ನೆರೆಹೊರೆಯ ಜಿಲ್ಲೆಗಳಿಂದಲೂ ಕೂಡ ನಮಗೆ ಅಭ್ಯರ್ಥಿಗಳು ಬಂದಿದ್ದಾರೆ. ಇದರಲ್ಲಿ 2 ವಿಭಾಗಗಳಿದೆ ಅಂತ ತಿಳಿಸಿದ್ವಿ. ಒಂದು 20ರಿಂದ 35 ವರ್ಷ, ನೆಕ್ಸ್ಟ್ ಇನ್ನೊಂದು 36ರಿಂದ 55 ವರ್ಷ. ಈ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದಾರೆ. 2 ವಿಭಾಗದಿಂದ ಮಿನಿಮಮ್ 10ರಿಂದ 12 ಅಭ್ಯರ್ಥಿಗಳನ್ನು ಅರ್ಹತಾ ಸುತ್ತಿನ ನಂತರ ಮುಂದಿನ ಹಂತಕ್ಕೆ ತಗೊಂಡೋಗೋದು ನಮಗೆ ತುಂಬ ಕ್ಲಿಷ್ಟಕರವಾದಂತಹ ಸಂದರ್ಭ ಇದೆ. 3 ಜನ ತೀರ್ಪುಗಾರರು ಎಲ್ಲರೂ ಕೂಡ ಸಂಗೀತವನ್ನು ಬಲ್ಲವರಾಗಿರ್ತಾರೆ. ಸಂಗೀತದಲ್ಲಿ ವಿದ್ವತ್ತನ್ನು ಮಾಡಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಈ ವಿಭಾಗಗಳಲ್ಲಿ ಅವರು ಕಚೇರಿ ನೀಡುವಂತಹ ಪ್ರಬುದ್ಧರಾದಂತಹ ತೀರ್ಪುಗಾರನ ನಾವು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ನಮಗೆ ಒಂದು ಪ್ರೂನ್ ಮಾಡಿ ಸೆಲೆಕ್ಷನ್ ಮಾಡೋದು, ಆ ನಂತರ ಮುಂದಿನ ದಿನಗಳಲ್ಲಿ ಮುಂದಿನ ಹಂತಕ್ಕೆ ತೊಗೊಂಡೋಗೋದು. ಅರ್ಹತಾ ಸುತ್ತಿನ ದಿನಾಂಕವನ್ನು ನಿಗದಿ ಮಾಡಿದ್ದೀವಿ. ಅರ್ಹತಾ ಸುತ್ತಿನ ಕೆಟಗರಿ 2 36ರಿಂದ 55 ವರ್ಷದ ವಯಸ್ಸಿನ ಈ ಕೆಟಗರಿಯವರಿಗೆ ಬರುವ ಶುಕ್ರವಾರ ಮಧ್ಯಾಹ್ನ 2 ಗಂಟೆಯಿಂದ ನಮ್ಮ ಪತ್ರಿಕಾ
ಗೋಷ್ಠಿಯನ್ನು ಮಾಡ್ತಿರ್ತೀವಿ. ಆ ಇದರಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿದೆ. 22 ಡಿಸೆಂಬರ್ ಮಧ್ಯಾಹ್ನ 2 ಗಂಟೆಯಿಂದ ಶುರು. ಕ್ಯಾಟಗರಿ 1 20ರಿಂದ 35 ವರ್ಷದವರೆಗೆ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 23 ಇದೆರಡು ಸಮಯ ಮತ್ತು ದಿನಾಂಕ ಆಯಿತು. ಈ ಅರ್ಹತಾ ಸುತ್ತಿನಲ್ಲಿ ಬರುವಂಥ ಅಭ್ಯರ್ಥಿಗಳು 2 ತಮಗೆ ಇಷ್ಟವಾದಂತಹ ಮತ್ತು ತಮಗೆ ತುಂಬ ಚೆನ್ನಾಗಿ ಹೇಳ್ತೀನಿ ಅನ್ನುವಂಥ ಹಾಡುಗಳನ್ನು ಕರೋಕೆ ಟ್ರ್ಯಾಕ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅವರು ಮೊಬೈಲಲ್ಲಿರ್ಬೋದು ಅಥವಾ ಟ್ಯಾಬಲ್ಲಿರ್ಬೋದು ಅಥವಾ ಲ್ಯಾಪ್ಟಾಪಲ್ಲಿರ್ಬೋದು ತೊಗೊಂಡು ಬರಬೇಕು. ಅದರೊಟ್ಟಿಗೆ ಅವರು ಅದನ್ನು ಪ್ರೆಸೆಂಟೇಷನ್ ಮಾಡಬೇಕು. 2ರಲ್ಲಿ 1 ಹಾಡನ್ನು ಪ್ರೆಸೆಂಟೇಷನ್ ಮಾಡುವಂಥ ಅವಕಾಶ ಇರುತ್ತೆ. ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮುಂದಿನ ಸುತ್ತುಗಳಲ್ಲಿ ಸುಮಾರು 6ರಿಂದ 8 ರೌಂಡ್ಗಳಲ್ಲಿ ಬೇರೆ ಬೇರೆ ವಿಷಯಾಧಾರಿತವಾಗಿ ನಾವು ಹಾಡುಗಳನ್ನು ಆಯೋಜಕರು ಮತ್ತು ತೀರ್ಪುಗಾರರು ಸೇರಿಯೇ ಕೊಡುವಂಥದ್ದು. ಆ ವಿಷಯಾಧಾರಿತ ಹಾಡುಗಳನ್ನು ಟ್ರ್ಯಾಕ್ಗಳನ್ನು ನಾವು ಕೊಡ್ತೀವಿ. ಅದನ್ನು ಅವರು ಇಲ್ಲಿ ಬಂದು ಹಾಡಬೇಕಾಗತ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದಕ್ಷಿಣ ಪ್ರಾಂತ್ಯದ ವತಿಯಿಂದ ಡಿಸೆಂಬರ್ 7ರಿಂದ 10ರವರೆಗೆ ದೆಹಲಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ 69ನೇ ರಾಷ್ಟ್ರೀಯ ಅಧಿವೇಶನದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ HK ಪ್ರವೀಣ್ ಅವರು ಮಾಹಿತಿ ನೀಡಿದ್ದಾರೆ. 69ನೇ ರಾಷ್ಟ್ರೀಯ ಅಧಿವೇಶನದ ಕುರಿತು ದೆಹಲಿಯಲ್ಲಿ ನಡೆದ 69ನೇ ರಾಷ್ಟ್ರೀಯ ಅಧಿವೇಶನದ ಕುರಿತು ಪತ್ರಿಕಾಗೋಷ್ಠಿಯನ್ನು ಇವತ್ತು ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ಶಾಖೆ ವತಿಯಿಂದ ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿ ಪರಿಷತ್ತಿನ 75 ವರ್ಷಗಳು ತುಂಬಿರ್ತಕ್ಕಂತಹ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಡಿಸೆಂಬರ್ 6ರಿಂದ 7ನೇ ತಾರೀಕುವರೆಗೂ ದೆಹಲಿಯ ಇಂದ್ರಪ್ರಸ್ಥ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಭವ್ಯವಾದ ರಾಷ್ಟ್ರೀಯ ಸಮ್ಮೇಳನ ನಡೆದಿದೆ. ಈ ಸಮ್ಮೇಳನದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಜನ ಭಾರತಾದ್ಯಂತದಿಂದ ಭಾಗವಹಿಸಿದ್ದರು. ಜೊತೆಗೆ ರಾಷ್ಟ್ರೀಯ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀಯುತ ರಾಜ್ ಶರಣ್ ಶಾಹಿ ಹಾಗೂ ರಾಷ್ಟ್ರೀಯ ಮಹಾಮಂತ್ರಿಗಳಾಗಿ ಶ್ರೀಯುತ ಯಜ್ಞವಲ್ಕ ಶುಕ್ಲರವರು ಮರು ಆಯ್ಕೆ ಆಗಿರ್ತಾರೆ. ಈ ರಾಷ್ಟ್ರೀಯ ಅಧಿವೇಶನದಲ್ಲಿ ಒಂದು ಭಾಷಣವನ್ನು ಮಾಡಿದ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದ ಆಶೀಶ್ ಚೌಹಾಣ್ರವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಮತ್ತು ಪರಿವರ್ತನಾಕಾರಿ ವಿದ್ಯಾರ್ಥಿ ಚಳುವಳಿ ಎನ್ನುವ ಕುರಿತು ಒಂದು ವಿಶೇಷವಾಗಿ ಭಾಷಣವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಕಾರ್ಯವಾಹದಂತಹ ಶ್ರೀ ಮುಕುಂದರವರು ಸಹ ಉಪಸ್ಥಿತರಿದ್ದು ಈ ಅಧಿವೇಶನದಲ್ಲಿ ಅವರು ವಿಶ್ವದ ದೃಷ್ಟಿಕೋನದಲ್ಲಿ ಭಾರತ ಮತ್ತು ಯುವಜನತೆಯ ಪಾತ್ರ ಎನ್ನುವ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ಭಾಷಣವನ್ನು ಕೂಡ ನಡೆಸಿಕೊಡ್ತಾರೆ. ನಮ್ಮ 69ನೇ ರಾಷ್ಟ್ರೀಯ ಅಧಿವೇಶನದಲ್ಲಿ 4 ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಒಂದು, ಗುಣಾತ್ಮಕ ಶಿಕ್ಷಣ ಮತ್ತು ಉತ್ಸಾಹಿ ಕ್ಯಾಂಪಸ್ಗಳನ್ನು ಸಾಧ್ಯವಾಗಿಸಲು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ, ಜಾಗತಿಕ ಕಲ್ಯಾಣ ಕೇಂದ್ರಿತ ಭಾರತದ ರಾಜ್ಯತಾಂತ್ರಿಕತೆ ಎನ್ನುವ ವಿಷಯದ ಕುರಿತಾಗಿ, ಯುವಜನತೆಯ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಅನ್ನೋ ವಿಚಾರದ ಕುರಿತಾಗಿ, ಮತ್ತು ಪರಿಸರ ಸಮತೋಲನಕ್ಕಾಗಿ ಪ್ರಜ್ಞಾಪೂರ್ವಕವಾಗಿ ನಾವು ಅಭಿವೃದ್ಧಿಯನ್ನು ನಡೆಸಬೇಕಾಗ್ತದೆ ಅನ್ನುವಂಥ ವಿಷಯಗಳ ಕುರಿತಾಗಿ ಕೂಡ ನಾವು ನಿರ್ಣಯಗಳನ್ನು ನಮ್ಮ ರಾಷ್ಟ್ರೀಯ ಅಧಿವೇಶನ ತೆಗೆದುಕೊಂಡ್ವಿ. ಅದೇ ರೀತಿ 75ನೇ ವರ್ಷದ ವಿಶೇಷ ಈ ಸಂದರ್ಭದಲ್ಲಿ 3 ಜನ ಯುವ ಸಾಧಕರಿಗೆ ಪ್ರೊಫೆಸರ್ ಯಶವಂತರಾವ್ ಕೇಳ್ಕರ್ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಯಿತು. ಅದರಲ್ಲಿ ಶ್ರೀಯುತ ಶಾರದಾ ವಿವೇಕ್ ಸಾಗರ್ ಇವರು ಡೆಕ್ಸ್ಟರ್ಟಿ ಗ್ಲೋಬಲ್ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿ ಅವಕಾಶವಂಚಿತ ಬಡ ವಿದ್ಯಾರ್ಥಿಗಳಿಗೆ ಒಂದು ಜಾಗತಿಕ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಲಹರಿಬಾಯಿ ಪಾಡಿಯಾ ಇವರು ಸಿರಿಧಾನ್ಯಗಳನ್ನು ಸಂರಕ್ಷಣೆ ಮಾಡೋದರಲ್ಲಿ ವಿಶೇಷವಾದ ಸಾಧನೆಯನ್ನು ತೋರಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ವೈಭವ್ ಭಂಡಾರಿ ಇವರು ಸ್ವಾವಲಂಬನ್ ಫೌಂಡೇಶನ್ನ ಮುಖಾಂತರ ದಿವ್ಯಾಂಗನ ಮತ್ತು ಯಾವೆಲ್ಲ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅವರ ಬದುಕನ್ನು ಹಸನುಗೊಳಿಸಿಕೊಳ್ಳಲು ಸಾಧ್ಯವಾದಷ್ಟು ಉಪಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇವರಿಬ್ಬರಿಗೂ ಕೂಡ ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನವನ್ನು ನೀಡಿ ಪ್ರೊಫೆಸರ್ ಯಶವಂತರಾವ್ ಕೇಳ್ಕರ್ ಅವರ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ 43ನೇ ರಾಜ್ಯ ಸಮ್ಮೇಳನ ಕೂಡ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಸಮ್ಮೇಳನ ಕೂಡ ದೆಹಲಿಯಲ್ಲಿ ಜರುಗಿತು. ಅದರಲ್ಲಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಅಧ್ಯಕ್ಷರಾಗಿ ಡಾಕ್ಟರ್ ಸತೀಶ್ HK ಅವರು ಹಾಗೂ ಪ್ರಾಂತ್ಯದ ಕಾರ್ಯದರ್ಶಿಗಳಾಗಿ ಪ್ರವೀಣ್ HK ಜೊತೆಗೆ ನೂತನ ಕಾರ್ಯಕಾರಿಣಿ ಘೋಷಣೆ ಸಹ ಇದೇ ಸಂದರ್ಭದಲ್ಲಿ ಆಯಿತು. ಅದೇ ರೀತಿಯಾಗಿ ಅಧಿವೇಶನದಲ್ಲಿ ಸುಮಾರು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಇರ್ತಕ್ಕಂಥ ವಿಭಿನ್ನ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಗವಹಿಸಿದರು. ನಮ್ಮೆಲ್ಲರ ಸಮ್ಮೇಳನದೊಂದಿಗೆ ಅತ್ಯಂತ ಅದ್ದೂರಿಯಾದ ಅಧಿವೇಶನ ನಡೀತು. ಇದೇ ಅಧಿವೇಶನದ ಬೃಹತ್ ಶೋಭಾಯಾತ್ರೆ ದೆಹಲಿಯ ಪ್ರಮುಖ ಬೀದಿಗಳಲ್ಲಿ ಜರುಗಿತು. ಬೃಹತ್ ಶೋಭಾಯಾತ್ರೆಯಲ್ಲಿ ಒಂದು ಲಘು ಭಾರತವನ್ನೇ ಕಾಣುವಂತೆ ವಿವಿಧ ಪೋಷಕರೊಂದಿಗೆ ವಿದ್ಯಾರ್ಥಿಗಳು ಉತ್ಸಾಹಭರಿತವಾಗಿ ಭಾಗವಹಿಸಿದರು. ಅದೇ ರೀತಿಯಾಗಿ
ಈ ವಿದ್ಯಾರ್ಥಿ ಪರಿಷತ್ತಿನ ಈ ಅಧಿವೇಶನವು 75ನೇ ವರ್ಷದ 69ನೇ ರಾಷ್ಟ್ರೀಯ ಅಧಿವೇಶನವು ವಿದ್ಯಾರ್ಥಿ ಪರಿಷತ್ತಿನ ಧ್ಯೇಯ ಯಾತ್ರೆ ಏನಿದೆ ಅದರ ಒಂದು ಮೈಲುಗಲ್ಲಾಗಿ ಇದು ಸ್ಥಾಪನೆ ಆಗಿದೆ ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಅಧಿವೇಶನ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ.